ನಿಜಕ್ಕೂ ಶಿಡ್ಲಘಟ್ಟ ತಾಲೂಕು ಕಚೇರಿಯಲ್ಲಿ ಏನಾಗುತ್ತಿದೆ? ರೈತರ ಆರೋಪಗಳಿಗೆ ಅಧಿಕಾರಿಗಳ ಉತ್ತರವೇನು? ಬನ್ನಿ, ಈ ಕುರಿತು ಸಮಾಜ ಸೇವಕ ಪಂಚಾಕ್ಷರ ರೆಡ್ಡಿ ಏನು ಹೇಳಿದ್ದಾರೆ ಕೇಳೋಣ. ನಮಸ್ಕಾರ. ನಿಮ್ಮೆಲ್ಲರ ಪ್ರೀತಿಯ ಪಂಚಾಕ್ಷರ ರೆಡ್ಡಿ. ಈಗ ನಮ್ಮ ಶಿಡ್ಲಘಟ್ಟದ ದ್ವಂದ್ವ ಸಮಸ್ಯೆಗಳು ಬಹಳ ಹೆಚ್ಚಾಗ್ಬಿಟ್ಟಿದ್ದಾವೆ. ಜನಗಳು ದ್ವಂದ್ವಕ್ಕೆ ಈಡಾಗ್ಬಿಟ್ಟವ್ರೆ. ಸಮಸ್ಯೆ 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 ಏನಂದ್ರೆ, ಈ ಬೇಲಿನೇ ಎದ್ದು ಹೊಲ ಮೇಯ್ತದೆ ಅಂತಾರೆ. ಅದಕ್ಕೆ ಸಾಕ್ಷಿಯಾಗಿ ನಮ್ಮ ಶಿಡ್ಲಘಟ್ಟ ತಾಲೂಕು ಆಡಳಿತ, ತಾಲೂಕು ಕಚೇರಿ ಆಗ್ಬಿಟ್ಟಿದೆ. ಈಗ ನಾನು ಹಲವಾರು ದಿನಗಳಿಂದ ಇಲ್ಲಿ ನಮ್ಮ ತೋಟದ ಮನೆ ಹತ್ರ ಇದ್ಬಿಟ್ಟಿದ್ದೀನಿ. ಜನಗಳ ಸಮಸ್ಯೆ ಒಂದ, ಎರಡ, ಹತ್ತಾರ, ನೂರಾರ, ಸಾವಿರಾರ. ಇಲ್ಲಿ ಒಂದು ತಾಲೂಕು ಆಡಳಿತ ಇದೆಯಾ ಇಲ್ವಾ, ಏನಾಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ, ಯಾವ ದಾರಿ ಹಿಡ್ದಿದೆ, ಇಷ್ಟು ಅಧ್ವಾನದ ಕಚೇರಿ ಆಗ್ಬಿಟ್ಟಿದ್ಯಾ ಅನ್ಸ್ತಾ ಇದೆ. ಯಾಕಂದ್ರೆ ನಾನು ಖುದ್ದಾಗಿ ಹೋಗಿ ನೋಡಿಲ್ಲ. ಈಗ ನಂದೇ ಒಂದು ಸಮಸ್ಯೆ ಆಗಿದೆ. ಒಂದು ಸರ್ವೆ ನಂಬರ್ ಬಿಟ್ಟೋಗಿತ್ತು. ಸುಮಾರು 1.5 ವರ್ಷ ಆಗಿದೆ. ನಾನು ತಾಲೂಕು ಆಫೀಸ್ಗೆ ಎಲ್ಲ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಕೊಟ್ಟು 1.5-2 ವರ್ಷ ಆಯ್ತು. ಇಲ್ಲಿವರೆಗೂ ಆ ಒಂದು ನನ್ನ ಬಿಟ್ಟೋಗಿರೋ ಸರ್ವೆ ನಂಬರ್ ಯಾವುದೇ ನಕಲುಗಳಲ್ಲಿ, ನನ್ನ ದಾಖಲೆಗಳಲ್ಲಿ ಪಾಣಿಗೆ ಫಿಲಪ್ ಆಗಲೇ ಇಲ್ಲ. ಸೊ ನಾವು ಅಷ್ಟು ಗಮನ ಹರಿಸಲ್ಲ, ಅಷ್ಟು ತಾಲೂಕು ಆಫೀಸಿಂದ ಓಡಾಡಲ್ಲ. ಮೇನ್ ಏನಂದ್ರೆ ಮಧ್ಯವರ್ತಿಗಳ ಹಾವಳಿ. ಈಗ ನಿನ್ನೆ ಒಂದು 2-3 ರೈತರು ಬಂದಿದ್ರು. ಅಣ್ಣ, ನಾವು ಹೋದ್ರೆ ಕಾಲ್ ಕಸ ಅಣ್ಣ, ಅಲ್ಲಿ ಬ್ರೋಕರ್ಸ್ ಅಂತವ್ರೆ, ಅವ್ರು ಹೋದ್ರೆ ನಾವು ಕೇಳೋಷ್ಟೇ ಇಲ್ಲ, ಕೆಲಸ ಆಗಿರುತ್ತೆ. ಅವ್ರ ಕೈಯಲ್ಲಿ ಏನಾದ್ರು ದುಡ್ಡು ಕಟ್ಟು ಏನಾದ್ರು ಇದು ಮಾಡಿ ಕಳಿಸಿದ್ರೆ. ಆದ್ರೆ ನಾವು ರೈತರು ಹೋದ್ರೆ ಕಾಲ್ ಕಸ ಅಣ್ಣ. ಎಷ್ಟು ಹೀನ ಇವಾಗ ನೋಡ್ತಾರೆ ಅಂದ್ರೆ ನಮಗ್ ಬೆಲೆನೇ ಇಲ್ಲ. ಸೊ ಇದಕ್ಕೆಲ್ಲ ನೀವು ತಹಶೀಲ್ದಾರ್ ಹತ್ರ ಹೋಗಿ ಮಾತಾಡ್ಬೇಕಪ್ಪ ಅಂದ್ರೆ ಅವರೇ ಆ ಲೆವೆಲ್ ಅಲ್ಲಿ ಅವ್ರು, ನಾವೇನಣ್ಣ ಮಾತಾಡಕ್ಕಾಗತ್ತೆ? ಆಯ್ತಾ? ಮೇಯ್ನು ನಮ್ಮನ್ನ ಆಳೋ ಪ್ರಭು ಚೆನ್ನಾಗಿದೆಲ್ಲ, ನಾವು ಪ್ರಜೆಗಳು ಚೆನ್ನಾಗಿರೋದು. ಪ್ರಭುನೇ ಆತರ ಅವ್ರು ತಾಲೂಕು ಆಫೀಸಲ್ಲಿ ಅಂತವ್ರೆ. ಬಟ್ ನಾನು ಖುದ್ದಾಗಿ ನೋಡಿಲ್ಲ. ಸರ್ತಿ ನೋಡ್ಬೇಕು, ಒಂದ್ಸರ್ತಿ ಬಂದಲ್ಲಿ 1-2-3 ಸರ್ತಿ ಗಮನಿಸ್ಬೇಕು ಅಂತಿದ್ದೀನಿ. ಗಮನಿಸ್ತೀನಿ. ಯಾಕಂದ್ರೆ ಇವತ್ತು ಎಲ್ಲದಕ್ಕಿಂತ ಪ್ರಜೆಗಳ ಸುಖ ಮುಖ್ಯ. ಈಗ ಸರ್ಕಾರ ಏನಕ್ಕಿರೋದು ಹೇಳಿ? ಪ್ರಜೆಗಳಿಗಾಗಿ. ಪ್ರಜೆಗಳಿಂದ ಸರ್ಕಾರ ಆಗಿರೋದು ಪ್ರಜೆಗಳಿಗಾಗಿ ಇರಬೇಕು. ಇವತ್ತು ಅದಿಲ್ಲ ಅಲ್ಲಿ. ಇವತ್ತು ಅದ್ಬಸ್ ಯಾರೋ ಮಾತಾಡ್ತಾ ಇದ್ರು, 540 ಜನದ್ದು ಆ ಅದ್ಬಸ್ತು ಇದು ಪೆಂಡಿಂಗ್ ಇದೆ ಅಂತ. ಆಮೇಲೆ ಈ ಪಿ ನಂಬರ್ ದುರಸ್ತಿಗಳು ಸರ್ಕಾರ ಆದೇಶ ಮಾಡಿದೆ. ನಮ್ಮ ಮಾನ್ಯ ಮಂತ್ರಿಗಳು, ಈಗ ಮಾಜಿ ಬೇರೆ ಇದು ಕೊಟ್ಟಿರ್ಬೋದು ಪೋರ್ಟ್ಫೋಲಿಯೋ, ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು ಅವೆಲ್ಲ ಆರ್ಡರ್ ಮಾಡಿ ಬೇರೆ ತಾಲೂಕುಗಳಲ್ಲಿ, ಬೇರೆ ತಾಲೂಕು ಕಚೇರಿಗಳಲ್ಲಿ ಎಲ್ಲ ಕಡೆನೂ ಪಿ ನಂಬರ್ ದುರಸ್ತಿಗಳು ಬಹಳ ಚೆನ್ನಾಗಿ ನಡೀತಾ ಇದೆ. ಈಗ 15 ವರ್ಷ ಆದ್ಮೇಲೆ ಪರಾಬರಿ ಮಾಡಬಾರ್ದಂತ ಅದು ಮುಗಿದ ಮೇಲೆ, ಆ ಪೀರಿಯಡ್ ಆದ್ಮೇಲೆ 40-50 ಇಯರ್ಸ್ ಆಗಿರೋ ಇವತ್ತವರೆಗೂ ಪೆಂಡಿಂಗ್ ಇದಾವೆ. ಈಗ ಸರ್ಕಾರದ ಆದೇಶ ಮಾಡಿದ್ಮೇಲೆ ಯಾಕೆ ಹಿಂಗೆ ಇಟ್ಕೊಂಡಿದ್ದಾರೆ ಅಂದ್ರೆ, ಅಣ್ಣ ಅಲ್ಲಿ ದಂಧೆ ಆಗ್ಬಿಟ್ಟಿದೆ ಅಂತ. ಏನಾಗಿದೆ ಏನಾಗಿಲ್ಲ ಅದು ನಮ್ಮ ಗಮನಕ್ಕೆ ಜನಗಳು ಹೇಳಿರೋದು ಬಂದಿದೆ. ಈಗ ಜನಗಳು ಹೇಳಿದ್ರೆ ಜನ ಯಾರು ಸುಳ್ಳು ಹೇಳಕ್ ಹೋಗಲ್ಲ. ಈಗ ರೈತರು ಜನಕ್ಕೆ, ಈಗ ಎಲ್ಲಾರ್ಗು ಊಟ ಹಾಕುವ ರೈತ ಯಾವತ್ತು ಸುಳ್ಳು ಹೇಳಲ್ಲ. ಏನಪ್ಪಾ ಅಂದ್ರೆ, ಅಣ್ಣ ಅಲ್ಲಿ ದುರಸ್ತಿ ಮಾಡ್ಬೇಕಂದ್ರೆ ಅಷ್ಟು ಕೇಳ್ತಾರೆ, ಇಷ್ಟು ಕೇಳ್ತಾರೆ, ಇಷ್ಟು ಫಿಕ್ಸ್ ಇದ್ರೆ ಮಾತ್ರ ಬನ್ನಿ ಅಂತಾರೆ. ಈ ಲೆವೆಲ್ ಅಲ್ಲಿ ನಡೀತಾ ಇದ್ದಾರೆ ಅಲ್ಲಿ ದಂಧೆ. ಆಯ್ತಾ? ನಮ್ದು ದುರಸ್ತಿಗಳು ಆಗಲ್ಲ, ಯಾವ್ದು ಆಗಲ್ಲ. ಏನು ಪಿ ನಂಬರ್ ದುರಸ್ತಿಗಳಿಗೆ ಈಗ ಹದಗೆಟ್ಟು ಹೋಗ್ಬಿಟ್ಟಿರೋ ಆ ತಾಲೂಕು ಆಫೀಸಲ್ಲಿ ನಾವ್ ಏನ್ ಮಾಡೋದು ಅನ್ನೋ ಲೆವೆಲ್ ಅಲ್ಲಿ ಇದ್ದಾರೆ. ಈಗ ತಹಶೀಲ್ದಾರರು ಇಲ್ಲಿ ಅದನ್ನೆಲ್ಲ ಗಮನಿಸಿ, ಈ ಏನು ರೈತಾಪಿ ವರ್ಗ ಇದೆ, ಸಾರ್ವಜನಿಕರ ಕುಂದುಕೊರತೆಗಳನ್ನ ಅವ್ರು ನೀಗಿಸ್ಬೇಕು. ಅದು ಬಿಟ್ಬಿಟ್ಟು ಅವರೇ ಬೇರೆ ತರ ವರ್ತನೆ ಮಾಡ್ತಾರೆ ಅನ್ನೋ ಒಂದು ದೂರಿದೆ. ಸೊ ಅದನ್ನ ಕೂಲಂಕುಷವಾಗಿ ಚರ್ಚೆ ಮಾಡ್ಬೇಕು. ಇದರಲ್ಲಿ ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಇದನ್ನ ಲೋಕಾಯುಕ್ತರು ಪಾರದರ್ಶಕವಾಗಿ, ಸ್ವಯಂ ಪ್ರೇರಿತವಾಗಿ ದೂರವನ್ನು ದಾಖಲಿಸ್ಕೊಂಡು ಇದನ್ನ ತನಿಖೆ ಮಾಡ್ಬೇಕು. ಅದಾದ್ಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಇಲ್ಲ ಅಂದ್ರೆ ನಮ್ಮ ಶಿಡ್ಲಘಟ್ಟ ಏನಿದೆ ಇವತ್ತು ತಾಲೂಕು, ಶಿಡ್ಲಘಟ್ಟದ ಜನತೆ ಈಗ 2000 ಅಡಿಯಿಂದ ನೀರು ತೆಗೆದು ಬೆಳೆ ಬೆಳೆದು ಕಷ್ಟಪಟ್ಟು ದುಡಿದು ಏನು ಸಿಕ್ಕಲ್ಲ. ಈಗ ಸಾಲ ವಾಲಕ್ಕೆ ಸಿಕ್ಕಾಗಿ ಸುಣ್ಣವಾಗ್ಬಿಟ್ಟವ್ರೆ.
ಈ ಒಂದು ತಾಲೂಕು ಆಫೀಸ್ ದಬ್ಬಾಳಿಕೆ ಹಿಂಗೆ ನಡೆದು ಬಿಟ್ರೆ ಇನ್ನು ಉಳಿಯೋದೇ ಇಲ್ಲ, ಇರೋ ಜಮೀನುಗಳು ಮಾರ್ಕೊಂಡು ರೈತ ಹಾಳಾಗಿ ಹೋಗ್ಬಿಡ್ಬೇಕು, ಆ ಥರ ಆಗ್ಬಿಟ್ಟೈತೆ. ಇದಕ್ಕೆ ಕನ್ಸರ್ನ್ಡ್ ಅಧಿಕಾರಿಗಳು ದಯವಿಟ್ಟು ಗಮನ ಹರಿಸ್ಬೇಕು. ನನ್ನ ಕಲ್ಕಲಿಯಾಗಿ ಮನವಿ. ಈ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಿ ನಮ್ಮ ರೈತಾಪಿ ವರ್ಗ ನೊಂದೂರ ಇವ್ರನ್ನೆಲ್ಲ ಗಮನಕ್ಕೆ ತಗೊಂಡು ಈ ಒಂದು ಸಮಸ್ಯೆನ ನೀಗಿಸ್ಬೇಕು ಅಂತೇಳಿ, ಈ ಸಮಸ್ಯೆನ ಪರಿಹಾರ ಮಾಡ್ಬೇಕಂತೇಳಿ ಈ ಮೀಡಿಯಾ ಮುಖೇನ ಈಗ ನೊಂದವ್ರು ಯಾರನ್ನ ಇದ್ರೆ ಈ ತಿಂಗಳ ಕೊನೆ ಒಳಗೆ ಒಂದು ಮನವಿ ಮಾಡೋಣ. ತಹಶೀಲ್ದಾರ್ಗ ಮೇಡಮ್ ಅವ್ರಂತ ಇರೋದೀಗ, ಅವ್ರಿಗೂ ಒಂದು ಮನವಿ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಲೋಕಾಯುಕ್ತರಿಗೆ ಒಂದು ಮನವಿ ಮಾಡೋಣ. ಟೈಮ್ ಬಿದ್ದರೆ ನಮ್ಮ ಮುಖ್ಯಮಂತ್ರಿಗಳಿಗೂ ಗಮನಕ್ಕೂ ತರಬೇಕಿದು. ಯಾಕಂದ್ರೆ ಈ ವಿಚಾರ ಒಬ್ಬ ಕರ್ನಾಟಕ ಸರ್ಕಾರದ ಒಬ್ಬ ಮಂತ್ರಿಯವರು ಮಾಡಿದ ಮೇಲೆ ಇದನ್ನ ಪಾಲಿಸ್ಬೇಕಾಗಿರೋದು ಇವ್ರ ಕರ್ತವ್ಯ. ಈಗ ಮಂತ್ರಿಗಳ ಆದೇಶ ಗಾಳಿಗೆ ತೂರ್ಬಿಟ್ಟವ್ರೆ, ಅದಕ್ಕೆ ಕಿಂಚಿತ್ತು ಕಿಮ್ಮತ್ತು ಬೆಲೆ ಇಲ್ಲ. ಆಮೇಲೆ ಇದ್ರ ಬಗ್ಗೆ ನಮ್ಮ ಮಾನ್ಯ ಶಾಸಕರು ಗಮನ ಹರಿಸ್ಬೇಕು, ಅವರಿಗೆ ರಿಮೈಂಡ್ ಮಾಡ್ಬೇಕು ಈ ತರ ಯಾವ ತರ ಮಾಡ್ಬೇಕು ಕೆಲಸ ಅನ್ನೋದು. ಯಾಕಂದ್ರೆ ತಾಲೂಕಿನ ದಣಿಯವರು ಮಾಡ್ಬೇಕು. ಯಾಕಂದ್ರೆ ಈಗ ಸಾರ್ವಜನಿಕರ ಕುಂದುಕೊರತೆಗಳು ಆಲಿಸ್ಬೇಕು. ಈಗ ನಾವು ಒಬ್ಬ ಸಾರ್ವಜನಿಕರಾಗಿ ನಾನು ಹೊಂದಿದ್ದೀನಿ. ಈಗ ನನ್ನ ಒಬ್ಬ ಗ್ರಾಮ ಲೆಕ್ಕಾಧಿಕಾರಿ ನಾನು ಅದು ಅಪ್ಲಿಕೇಶನ್ ಮಾಡಿದ್ದು, ನಂದೇ ಆಗ್ಲಿಲ್ಲ. ಮೊನ್ನೆ ಒಬ್ಬ ಹೇಳ್ಬಿಟ್ಟು ನಂದೊಂದು ಟ್ರಿಬ್ಯುನಲ್ ಅಲ್ಲಿ ಕೇಸ್ ಇದೆ, ಅದನ್ನ ಮೊನ್ನೆ ಒಬ್ಬ ಗ್ರಾಮ ಲೆಕ್ಕಾಧಿಕಾರಿ ಲೈಟ್ ಆಗಿ ನನಗೆ ಬೆದರಿಕೆ ಕೊಡ್ತಾನೆ. ಅಣ್ಣ, ಈಗ ಯಾರೋ ಪೌತಿ ಮಾಡಿಸ್ಬೇಕು, ನನ್ನ ಹತ್ರ ಬಂದಿದ್ರು, ನೀವು ತಕರಾರು ಅರ್ಜಿ ಕೊಡಿಲ್ಲ ಅಂದ್ರೆ ಅವ್ರಿಗೆ ಮಾಡ್ಲೇಬೇಕಾಗತ್ತೆ. ಅಲ್ಲ, ಈಗ ನಂದು ಟ್ರಿಬ್ಯುನಲ್ ಅಲ್ಲಿ ಇರೋದು ನಿಜಾನೇ, ಆಯ್ತಾ? ಟ್ರಿಬ್ಯುನಲ್ ಅಲ್ಲಿ ಇರೋದು ಇವ್ರು ಹೆಂಗ್ ಮಾಡ್ತಾರೆ? ಪೌತಿ ವಾರಸು. ಈಗ ಮುಂಚೆ ಅದು ಸ್ವಲ್ಪ ದಾರಿ ಹಿಡಿದಿದೆ, ಈಗ ಇನ್ನೂ ದಾರಿ ಹಿಡಿಸಕ್ಕೆ ಕೆಲವು ಅವಕಾಶಗಳು ಸೃಷ್ಟಿಯಾಗಿವೆ. ಆ ತರ ನಮಗೆ ಈ ತರ ತೊಂದರೆ ಕೊಡುವಾಗ ಪ್ರತಿಯೊಂದು ಸಾರ್ವಜನಿಕರಿಗೆ ಎಲ್ಲಿ ಬಿಡ್ತಾರೆ ಇವರು? ಸೊ ಇದೇನಾಗಿದೆ, ಇಟ್ ಹಸ್ ಬಿಕಮ್ ನಥಿಂಗ್. ಈ ಡೆಮೋಕ್ರಸಿನ ಕೊಲೆ ಮಾಡ್ಬಿಟ್ಟಿದ್ದಾರೆ. ಡೆಮೋಕ್ರಸಿ ಇಲ್ಲಿ ಕೊಗ್ಗೊಲೆ ಆಗ್ಬಿಟ್ಟಿದೆ. ನೋ ಡೆಮೋಕ್ರಸಿ ಇಯರ್. ಈಗ ಯಾಕೆ ನಿಮ್ಮ ಮುಖೇನ ಅಂದ್ರೆ, ಈಗ ನೀವು ಒಂದು ಆಧಾರ ಸ್ತಂಭ ನಮ್ಮ ಸಂವಿಧಾನಕ್ಕೆ. ಸೊ ಈ 4ನೇ ಆಧಾರ ಸ್ತಂಭನ ಇದು. ಸೊ ನಿಮ್ಮ ಮುಖೇನ ನಿಮ್ ಕೈ ಕಾಲು ಹಿಡಿದು ನಾವು ಹೋಗ್ತಾ ಇದ್ದೀವಿ. ಯಾಕಂದ್ರೆ ನೀವೊಬ್ಬರೇ ಎತ್ತಿ ಹಿಡಿಯೋದು, ಈಗ ಯಾರು ಮಾತು ಕೇಳಲ್ಲ. ಈಗ ಹೋಗ್ಬೇಕು, ಇನ್ನು ಅಲ್ಲಿ ಧರಣಿಗಳು ಹಾಕ್ಬೇಕು, ಇಲ್ಲಿ ತಹಶೀಲ್ದಾರ್ ಆಫೀಸ್ ಮುಂದೆ. ಈಗ ಯಾವುದೋ ಒಂದು ಅದೇನದು ದುರಸ್ತಿಗೆ 3 ಲಕ್ಷ 4 ಲಕ್ಷ 5 ಲಕ್ಷ ಫಿಕ್ಸ್ ಮಾಡ್ತಾರಂತೆ. ಯಾಕಂದ್ರೆ ಇದು ನಾನು ಹೇಳ್ತಾ ಇರೋದಲ್ಲ, ನನ್ನ ಹತ್ರ ಬಂದು ನೋವಿನ ಅವರು ಕಣ್ಣೀರ್ ಹಾಕೊಂಡಿರೋದು ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇದು ಜನಗಳ ನೋವು, ಅವರ ಕಣ್ಣೀರು. ಅವರು ಕಣ್ಣೀರಲ್ಲ, ರೈತರದು ರಕ್ತ, ಅದು ಅವರು ರಕ್ತ ಸುರಿಸ್ತಾ ಇರೋದು. ಈಗ ನಮ್ಮ ರೈತ ಸಂಘಟನೆಗಳು ಅವು ಇವು ಎಲ್ಲ ಇದಾವೆ, ಅವರೆಲ್ಲ ಇಂಥವನ್ನ ಎಚ್ಚೆತ್ಕೊಂಡು ಎತ್ತಿ ಹಿಡಿಬೇಕು. ಯಾಕಂದ್ರೆ ಅದಕ್ಕೆ ನಮ್ದು ಸಹಕಾರ ಇರುತ್ತೆ, ನಾವು ಬರ್ತೀವಿ. ಈಗ ನಂದವ್ರು ಯಾರನ್ನ ಇದ್ರೆ ಈ ತಿಂಗಳಲ್ಲಿ ಬಂದು ನನ್ನ ಅಪ್ರೋಚ್ ಮಾಡಿ ಹೋಗೋಣ, ಒಂದು ಮನವಿ ಮಾಡೋಣ, ಬೇಕಿದ್ರೆ ಅಲ್ಲಿ ಕೂತ್ಕೊಂಡು ಒಂದು ಧರಣಿನೂ ಮಾಡೋಣ, ಏನು ಇದೇನಿಲ್ಲ. ಯಾಕಂದ್ರೆ ಪ್ರಜಾಪ್ರಭುತ್ವ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದ ಪ್ರತಿನಿಧಿಗಳ ಹತ್ರ ಹೋಗಿ ಕೇಳೋದು, ಇಲ್ಲ ಅಂದ್ರೆ ಆ ಪ್ರಜಾಪ್ರಭುತ್ವದ ಪ್ರತಿನಿಧಿಗಳಾಗ್ಲಿ ಅಲ್ಲಿಂದ ನೇಮಕ ಮಾಡಿರುವಂತಹ ತಾಲೂಕಿನ ದಣಿಗಳು ದಂಡಾಧಿಕಾರಿಗಳನ್ನ ಕೇಳೋದ್ರಲ್ಲಿ ಏನಿಲ್ಲ. ಕೇಳೋಣ, ನಮ್ ಕಷ್ಟ ಹಿಂಗಿದೆ ಮೇಡಮ್ ಅವರೇ, ನಮ್ಗೆ ದಯವಿಟ್ಟು ನ್ಯಾಯ ದೊರಕಿಸ್ಕೊಡಿ. ನಿಮ್ಮಿಂದ ತಪ್ಪಾಗ್ತಾ ಇದೆಯೋ, ನಿಮ್ಮ ಸಬಾರ್ಡಿನೇಟ್ಗಳಿಂದ ತಪ್ಪಾಗ್ತಾ ಇದೆಯೋ, ಇಲ್ಲ ಕಂಪ್ಲೀಟ್ ನಿಮ್ಮ ತಾಲೂಕು ಆಫೀಸಿನ ಎಲ್ಲ ಅಧಿಕಾರಿ ವರ್ಗದಿಂದ ತಪ್ಪಾಗ್ತಾ ಇದೆಯೋ, ಏನ ಈಗ ಹೇಗಾಗ್ಬಿಟ್ಟಿದೆ ಅಂದ್ರೆ, ಈ ನಮ್ಮ ರೈತರನ್ನ ಕಿತ್ತು ತಿನ್ನೋ ಮಾಂಸ ಕಿತ್ತು ತಿನ್ನೋ ಹುಳುಗಳ ತರ ಆಗ್ಬಿಟ್ಟಿದೆ. ದಯವಿಟ್ಟು ಇದರಿಂದ ನಮ್ಮನ್ನು ರಕ್ಷಣೆ ಮಾಡಿ ಅಂತ ನಾವೆಲ್ಲ ಕೇಳ್ಕೊಳ್ಳೋಣ ಕಳ್ಕಳಿವಾಗಿ. ಯಾಕಂದ್ರೆ ನಿಮ್ಮ ಮುಖೇನ ಇವತ್ತು ಯಾಕೆ ಈ ಇದರಲ್ಲಿ ನಾವು ಹೇಳ್ತಾ ಇದ್ವಿ, ಬಹಳ ನೋವಿನಿಂದ ಹೇಳ್ತಾ ಇದ್ದೀನಿ. ಸುಮಾರು ಜನ ಕಣ್ಣೀರ್ ಹಾಕೊಂಡು ಹೇಳ್ತಾರೆ, ಅಣ್ಣ ನಾನು ಯಾವ್ದೋ ಅದ್ಬಸ್ ಕೊಟ್ಟಿದ್ದೀನಿ, ಫೀಸ್ ಕಟ್ಟಿ 6 ತಿಂಗಳಾಗಿದೆ, ನನ್ನ ಹತ್ರ ದಾಖಲೆಗಳಿದಾವೆ, ಬೇಕಾದ್ರೆ ಐ ಕ್ಯಾನ್ ಪ್ರೊಡ್ಯೂಸ್ ಆಲ್ ದ ಡಾಕ್ಯುಮೆಂಟ್ಸ್. 6 ತಿಂಗಳಾಗಿದೆ, ಇವತ್ತವರೆಗೂ ದುಡ್ಡು ಕಟ್ಸ್ಕೊಂಡಿದ್ದಾರೆ. ನೋಡಿ, ಒಂದು 6 ದಾಖಲೆಗಳು ದುಡ್ಡು ಕಟ್ಸ್ಕೊಂಡಿದ್ದಾರೆ, ಸುಮಾರು 8,500-9 ಸಾವಿರ ರೂಪಾಯಿ. ಇದು ವೇಸ್ಟ್ ಅಂತೆ. 3-4 ತಿಂಗಳೇನೋ ಆದ್ಮೇಲೆ, 6 ತಿಂಗಳಾದ್ಮೇಲೆ 2ನೇ ತಿಂಗಳಲ್ಲಿ ಆಗಿರೋದು. ಈಗ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಈ ತಿಂಗಳು ಮುಗ್ದೋಗ್ಬಿಟ್ರೆ 2ನೇ ತಾರೀಕು ಆಯ್ತಣ್ಣ. ಆಗ್ಬಿಟ್ರೆ ನಂದು ಮತ್ತೆ ದುಡ್ಡು ಕಟ್ಟಬೇಕು. ನಾನು ಎಲ್ಲೋ ಸಾಲ ಮಾಡಿ ಅಲ್ಲೆಲ್ಲೋ ಫಂಡು ಗಿಂಡು ಎತ್ಕೊಂಡು ನಾನು ಕಟ್ಟಿದ್ದೀನಿ, ಆಯ್ತಾ? ಅವ್ರಿಗೆ ನ್ಯಾಯ ಧರ್ಮ ಏನಿಲ್ಲ ಅಧಿಕಾರಿಗಳಿಗೆ. ನನ್ನ ಪ್ರಕಾರ ಗೌರ್ಮೆಂಟ್ ಅಲ್ಲಿ ದುಡ್ಡಿಲ್ಲ ಅಂತ ಇದಾರೆ, ಅವ್ರಿಗೆಲ್ಲ ಸಂಬಳಗಳು ಕೊಡ್ತಾ ಇಲ್ಲ, ಅದಕ್ಕೆ ನಮ್ಮಿಂದ ಕಿತ್ತಿಂತಾವ್ರು ಇವರು ಅಂತ ಹೇಳಿದ್ರು. ಆದ್ರೆ ಸರ್ಕಾರ ಸಂಬಳ ಕರೆಕ್ಟ್ ಆಗಿ ಕೊಡ್ತಾ ಇದೆ. ಯಾರು ದುಡ್ಡು ಕೊಡ್ತಾ ಇದೆ? ನಮ್ ದುಡ್ಡೇ ಕೊಡ್ತಾ ಇದೆ ಸರ್ಕಾರ, ಬೇರೆ ಯಾರ್ದು ಅಲ್ಲ.
ದಯವಿಟ್ಟು ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು, ಮಾನ್ಯ ಲೋಕಾಯುಕ್ತರು, ಮಾನ್ಯ CM ಸಾಹೇಬರು ಎಲ್ಲ ಇದನ್ನ ಗಮನ ಹರಿಸ್ಬೇಕು. ಒಬ್ಬ ಮಂತ್ರಿಗಳು ಮಾಡಿದ ಆದೇಶನ ಗಾಳಿಗೆ ತೂರ್ತಾರಂದ್ರೆ ಅಧಿಕಾರಿಗಳು ಯಾವ ಲೆವೆಲ್ಗೆ ಹೋಗಿದೆ ಇವತ್ತು ಅಧಿಕಾರ ಚುಕ್ಕಾಣಿ ಅನ್ನೋದು ಗಮನಿಸಬೇಕಾಗಿದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ಗಮನ ಹರಿಸ್ಬೇಕು. ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಇದು ಹೋಗ್ಬೇಕು. ದಯವಿಟ್ಟು ಇಲ್ಲಿನ ಪ್ರಜೆಗಳ ಬಗ್ಗೆ ಸ್ವಲ್ಪ ಆದ್ರೂ ಕನಿಕರ ಇರ್ಲಿ ಅಂತ ನಾನು ಇವತ್ತು ಕೇಳಕ್ ಇಷ್ಟಪಡ್ತೀನಿ. ಆಯ್ತಾ? 3 ಲಕ್ಷ ಡಿವೈಡ್ ಮಾಡಿದ್ರೆ ಅಂತ ಹೇಳ್ತಾ ಇದಾರಲ್ಲ, ಸಿ ದುರಸ್ತಿಗ ಅಥವಾ ರಿಜಿಸ್ಟರ್? ಅಲ್ಲ, ರಿಜಿಸ್ಟರ್ ಆಗಿದ್ರೆ ರಿಜಿಸ್ಟ್ರೇಷನ್ ಫೀಸ್ ಕಟ್ಬೇಕು, ಒಪ್ಕೊಂತ ಇದ್ವಿ. ದುರಸ್ತಿಗಳಿಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅನ್ನೋ ಅಳಲು. ಯಾಕಂದ್ರೆ ಈಗ ಒಬ್ಬ ರೈತ ಬಂದ ಅವ್ನು ಸುಳ್ಳು ಹೇಳೋ ಭ್ರಮೆ ಅವನಿಗಿಲ್ಲ. ಏನಾಗಿದೆ ಈಗ ಅವನು ದುಡ್ಕಂತೀನವನು ಭೂಮಿ ಆಗುದು 2000 ಅಡಿಯಿಂದ ನೀರು ತೆಗೆದು ಇವತ್ತು ಬೆಳೆ ಬೆಳೆದವನು ಏನು ಜೀವನ ಮಾಡ್ತಾ ಇದ್ದಾನಂದ್ರೆ ಅವನಿಗೆ ಸುಳ್ಳು ಹೇಳ್ಬೇಕಾಗಿರುವಂತ ಇದೇನಿಲ್ಲ. ಆದ್ರಿಂದ ಇವತ್ತು ನಾನು ಈ ಮೀಡಿಯಾ ಮುಂದೆ ನಿಮ್ಮ ಮುಖೇನ ಹೇಳ್ಬೇಕಂತ ಯಾಕೆ ಬಂದಿದ್ದೀನಿ ಅಂದ್ರೆ, ಅವರ ಕಷ್ಟ ನೋಡ್ಲಾರ್ದೆ ನನ್ನ ಹತ್ರ ಬಂದು ಕಣ್ಣೀರ್ ಹಾಕಿದ್ದಕ್ಕೆ ನಾನು ಇವತ್ತು ಇದಕ್ಕೆ ಬಂದಿದ್ದೀನಿ. ಈಗ ನಂದೇ ನಿಮ್ಗೆ ಹೇಳ್ತಾ ಇದ್ದೀನಿ, 1.5 ವರ್ಷ ಆಯ್ತು ಯಾವುದೋ ಒಂದು ಈ ತರ ಬಿಟ್ಟೋಗಿರೋದನ್ನ ಸೇರ್ಪಡೆ ಮಾಡ್ಕೊಡಿ ಅಂದ್ರೆ ಆಗ್ಲಿಲ್ಲ. ಅಲ್ಲಿ ಮಧ್ಯವರ್ತಿ ಹೇಳ್ತಾನೆ, ಅಲ್ಲ ನೀನ್ 2 ದಿನ ನೀನ್ ಮಾಡಿಸ್ಕೊಡ್ತೀನಿ ಅಂತ. ಅಲ್ಲಿಗೆ ಈ ದೇಶದಲ್ಲಿ ಹುಟ್ಟ ಈ ದೇಶದ ಪ್ರಜೆಗಳಾಗಿ ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಏನಕ್ಕೆ ಜೀವನ ಮಾಡೋದು? ಎಲ್ಲಾನು ವಲಸೆ ಹೋಗ್ಬಿಡ್ಬೇಕಂತ. ಯಾವ ದೇಶಗಳಿದಾವಲ್ಲ ಬೆಂಗಾಡುಗಳು ಅಲ್ಲಿಗೆ ಹೋಗ್ಬಿಡ್ಬೇಕು. ಸರ್ಕಾರದ ಸುತ್ತೋಲೆ ಹೊರಡಿಸಿರುವಂತಹ ಕೃಷ್ಣಬೈರೇಗೌಡರು ಹೌದು ಹೌದು. ಈಗ ರಾಜ್ಯಾದ್ಯಂತ ಒಂದೇ ಕಾನೂನು ಆದ್ಮೇಲೆ ಶಿಡ್ಲಘಟ್ಟಗೆ ಯಾಕೆ? ಅಲ್ಲ, ಶಿಡ್ಲಘಟ್ಟದ ಅಧಿಕಾರಿಗಳಿಗೆ ಬೇರೆ ಕಾನೂನು ಇದೆ. ಇದು ಶಿಡ್ಲಘಟ್ಟ ಕ್ಷೇತ್ರ, ಶಿಡ್ಲಘಟ್ಟ ಏನಿದೆ ಟೌನು, ಶಿಡ್ಲಘಟ್ಟದ ತಾಲೂಕ್ ಆಫೀಸ್ ಏನಿದೆ ಅದಕ್ಕೆ ಡಿಫ್ರೆಂಟ್ ಆಗಿದೆ ನನ್ನ ಪ್ರಕಾರ. ಸೊ ಅದರಿಂದ ಇಲ್ಲಿಗೆ ಬೇರೆ ತರ ಒಬ್ಬ CM, ಬೇರೆ ತರ ಒಬ್ಬ ಮಂತ್ರಿ, ಬೇರೆ ತರ ಇವೆಲ್ಲ ಮಾಡ್ಬೇಕಂತ ಇಲ್ಲ. ಇವರೇ ಮಂತ್ರಿಗಳೇನೋ ಗೊತ್ತಿಲ್ಲ. ಸರ್, ಈಗ ಏನು ತಹಶೀಲ್ದಾರ್ ಅವರು ಇದಕ್ಕೆ ಇತ್ಯರ್ಥಪಡಿಸುವಂತ ಪವರ್ ಇದೆ. ಎಸ್, ಶಿ ಶುಡ್ ಡು. ಅವ್ರಿಗೆ ನೀವು ಈ ನಿಮ್ಮ ಮಧ್ಯಭಾಗದಲ್ಲಿ ಏನಾದ್ರು ಹೋಗಿ ಭೇಟಿ ಮಾಡಿದ್ರ ಬಗ್ಗೆ ಏನಾದ್ರು? ಇಲ್ಲ, ನಾನು ಇದು ಒಂದು ಎಚ್ಚರಿಕೆ, ಅಡ್ವೈಸ್ ಅಲ್ಲ, ರಿಕ್ವೆಸ್ಟ್ ಮಾಡ್ತಾ ಇದೀವಿ. ವಿ ಆರ್ ನಾಟ್ ಅಡ್ವೈಸಿಂಗ್. ಇದೊಂದು ಎಚ್ಚರಿಕೆ ಮೇಡಮ್ ಅವ್ರಿಗೆ. ಇದನ್ನ ಮೇಡಮ್ ಅವರು ಮುಂದಿನ ದಿನಗಳಲ್ಲಿ ಜನಗಳ ಏನು ಇವತ್ತು ರೈತಾಪಿ ವರ್ಗ ಇದೆ, ಬಡ ಜನ ಇದ್ದಾರೆ, ಅವ್ರ ಬಗ್ಗೆ ಗಮನ ಹರಿಸ್ಬೇಕು. ತಾಲೂಕಿನ ದಣಿ ಮೇಡಮ್ ಅವರು, ಆಯ್ತಾ, ದಂಡಾಧಿಕಾರಿಗಳು ಅವ್ರು ತಿಳ್ಕೊಂಡ್ರೆ 2 ನಿಮಿಷ ಇವೆಲ್ಲ ಒನ್ಸ್ ಸರ್ಕಾರದ ಸುತ್ತೋಲೆ ಬಂದ ಮೇಲೆ ಇವ್ರಿಗೆ ಮಾಡಕ್ಕೇನು ಏನ್ ಕಷ್ಟ ಆಗಿದೆ ಹೇಳಿ? ಕಷ್ಟ ಏನಂದ್ರೆ ಈಗ ಸರ್ಕಾರದ ಬೊಕ್ಸ ತುಂಬಿಸೋಂಗಿದ್ರೆ ನಮ್ಗೇನು ತೊಂದರೆ ಇಲ್ಲ. ಸರ್ಕಾರದ ಫೀಸ್ ಕಟ್ತಾರೆ ರೈತರು. ಇನ್ನು ನಮ್ಮ ಬೊಕ್ಸ, ನನ್ನ ಬೊಕ್ಸ ತುಂಬಬೇಕಾದ್ರೆ ಆಗತ್ತಾ? ಎಲ್ಲಿಗೆ ಆರ ಹೇಳಿ? ಸೊ ಇದನ್ನ ಎತ್ತಿ ಹಿಡಿಬೇಕು ನೀವು. ಎತ್ತಿ ಹಿಡಿದು ಸ್ವಲ್ಪ ಅಧಿಕಾರಿಗಳಿಗೆ ಎಚ್ಚರಿಕೆ ಗಂಟೆ ಬಾರಿಸ್ಬೇಕು. ಸರ್ಕಾರ ಯಾವುದೇ ಒಂದು ಇದು ಕೊಟ್ಟಲ್ಲಿ, ಗ್ರಾಂಟ್ಸ್ ಕೊಟ್ಟಲ್ಲಿ 15 ವರ್ಷ ಪರಾಬಾರೆ ಮಾಡಬಾರ್ದು. ಓಕೆ, ದೇ ಶುಡ್ ಬಿ ರಿಗ್ರಾಂಟ್ ಮಾಡ್ಕೊಬೇಕು. ಅದಕ್ಕೆಲ್ಲ ಕರೆಕ್ಟ್ ಆಗಿದ್ದಲ್ಲಿ, ದಾಖಲೆಗಳು ಕರೆಕ್ಟ್ ಆಗಿದ್ದಲ್ಲಿ ಅವ್ರು ಮಾಡ್ಬೋದಲ್ವಾ? ಏನ್ ತೊಂದರೆ? ಮೊದಲೇ ನಿಮಗೆ ಯಾವ್ದಾದ್ರು ಒಂದು ಇದು ಗ್ರಾಂಟ್ ಸರ್ಟಿಫಿಕೇಟ್ ಕೊಟ್ಟಲ್ಲಿ ಸೊ ಅದರಲ್ಲೆಲ್ಲ ಮೆನ್ಷನ್ ಆಗಿರುತ್ತೆ ಕಾನೂನುಬದ್ಧವಾಗಿ. ಈಗ ಸುಮಾರು ವರ್ಷಗಳಿಂದ ನೆನಗುದಿಗೆ ಬಿದ್ದಿತ್ತು. ಅದಕ್ಕೀಗ ಫೈನಲ್ ಆರ್ಡರ್ ಮಾಡಿ ಒಂದು ಇದು ಮಾಡಿದ್ದಾರೆ, ಅದಕ್ಕೊಂದು ದಾರಿ ಮಾಡಿಕೊಟ್ಟಿದ್ದಾರೆ ಮಾನ್ಯ ಮಂತ್ರಿಗಳು. ಆಯ್ತಾ? ಅವರಿಗೆ ಮಾನ್ಯ ಮಂತ್ರಿಗಳು ಏನಿದ್ರು ಇವಾಗ ಮಾಜಿ ಮಂತ್ರಿಗಳಾಗಿದ್ದಾರೆ ನಮ್ಮ ಬೈರೇಗೌಡರು. ಅವರು ಕೃಷಿ ಕುಟುಂಬದಿಂದ ಬಂದಿರೋದ್ರಿಂದ ಕೃಷಿಕರ ಬಗ್ಗೆ ಗೊತ್ತು, ಅವ್ರ ಮೇಲೆ ಒಂದು ಕಾಳಜಿ ವಹಿಸಿ ಅದನ್ನು ಮಾಡಿದ್ದಾರೆ. ವಿ ಶುಡ್ ಅಪ್ರಿಶಿಯೇಟ್ ಇಟ್. ನಾನು ಅಪ್ರಿಶಿಯೇಟ್ ಮಾಡಿದ್ರೆ ಆಗಲ್ಲ. ಇದು ಇಂಪ್ಲಿಮೆಂಟ್ ಆದ್ರೆ ಮಾತ್ರ ನಾವು ಅದ್ರ ಬಗ್ಗೆ ಅಪ್ರಿಸಿಯೇಷನ್ ಕೊಡ್ಬೋದು. ಇಂಪ್ಲಿಮೆಂಟ್ ಆಗ್ಲಿಲ್ಲ ಅಂದ್ರೆ ಈಗ ಅವರ ಒಂದು ಸುತ್ತೋಲೆ ನೆತ್ತು ಗಾಳಿಗೆ ತೋರ್ದಂಗಲ್ವಾ? ಅಲ್ಲ ರೀ, ಇದು ಯಾವ್ದೋ ಮಾಡಕ್ಕೆ ಯಾವ ಅಧಿಕಾರಿ ಕೇಳಿದ್ನೋ ಗೊತ್ತಿಲ್ಲ, ಯಾವ ಅಧಿಕಾರಿ ಕೇಳಿದ್ರು ಗೊತ್ತಿಲ್ಲ. ಈ 3 ಲಕ್ಷ 4 ಲಕ್ಷ ಏನ್ ಜಮೀನ್ ಮಾರ್ಬಿಟ್ಟು ಕೊಡ್ಲಿನಾ? ಅವರು ಕಳ್ತನ ಮಾಡ್ಕೊಡ್ಲಿನಾ? ರೈತರ್ರಿ, ಆಯ್ತಾ, 1 ಲೀಟರ್ ಹಾಲು ಕರಿಬೇಕಂದ್ರೆ ಇವತ್ತು 1500 ರೂಪಾಯಿ, 600 ರೂಪಾಯಿ ಬೂಸ, ಹಿಂಡಿ 1100 ರೂಪಾಯಿ. ಈಗ ನೀವ್ ಹೇಳೋ ಶಿಡ್ಲಘಟ್ಟದಲ್ಲಿ ಹೌದು, ಇವರು P ನಂಬರ್ಗೆ ದುರಸ್ತಿ ಆಗಿಲ್ವಾ? ಇಲ್ಲ ಅಂತ ಹೇಳಿದ್ರೆ ನೀವ್ ಹೇಳ್ದಂಗೆ ಮಧ್ಯವರ್ತಿಗೆ ಕೊಟ್ರೆ ಆಗುತ್ತೆ ಅಂತ ಹೇಳ್ತಾರೆ. ಅದೇ ನಾನು ಹೇಳ್ತಾ ಇರೋದು. ಈಗ ಡೈರೆಕ್ಟ್ ಆಗಿ ಹೋಗಿ ಲೋಕೇಶ್ ಅಪ್ರೋಚ್ ಮಾಡಿದ್ರೆ, ಲೋಕೇಶ್ ಏನೋ ಮೀಡಿಯಾದವರು ಅಂತ ಹೇಳಿ ನಿಮ್ದು ಮೆಹನತ್ ಮಾಡ್ಬೋದು. ಸಾಮಾನ್ಯ ಜನ ಹೋದ್ರೆ ನೋ. ನಾನು ಹೇಳ್ದೆ, ನಂದು ಯಾವ್ದೋ ಒಂದು ಪಾಣಿ ಬಿಟ್ಟೋಗಿರೋದನ್ನ ಹಚ್ಚಕ್ ಆಗ್ಲಿಲ್ಲ. ನಾನು ಅವ್ರ ಗಮನಕ್ಕೆ ತಂದಿದ್ದೀನಿ. ಒಬ್ರು ವಿಲೇಜ್ ಅಕೌಂಟೆಂಟ್, ಹಿ ನೋಸ್ ದಟ್.
ಹೇಗೆ ಹೇಳಿ ಹಿಂಗಾಗ್ಬಿಟ್ರೆ? ಇದನ್ನೇ ನಾನು ಹೇಳಿದ್ದು, ಬೇಲಿನೇ ತೋಲ ಮೇಯ್ತಾ ಇದೆ. ಈಗ ತಾಲೂಕಿನ ದಂಡಾಧಿಕಾರಿಗಳ ಆಫೀಸೇ ಬಂದು ಎಲ್ಲ ಊರಿನ ಮೇಲೆ ಏನ್ ಮಾಡಕ್ಕಾಗತ್ತೆ? ಯಾರೇನ್ ಮಾಡಕ್ಕಾಗತ್ತೆ ಹೇಳಿ? ನಾನು ಬೇಲಿ ಹಾಕಿರೋದೇನು ಕೇಳಿ? ಫೈನಲ್ ಆಗಿ ಈಗ ತಾವು ಏನ್ ನೊಂದಂತವ್ರನ್ನ ನಮ್ ಬಳಿ ಬಂದು ನೀವು ಮನವಿ ಮಾಡಿದ್ರಂದ್ರೆ ಒಂದ್ ದಿವಸ ಎಸ್ 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 ಒಂದಲ್ಲದಿದ್ರೆ 15 ದಿವಸ ಬೇಕಾದ್ರೆ ಇದಕ್ಕೆ ಕೂತು ಹೋರಾಟ ನಡೆಸಿ ತಹಸೀಲ್ದಾರ್ ಅವ್ರಿಗೂ CM ಅವ್ರಿಗೂ ಹೋಗಕ್ ನಾವು ರೆಡಿ ಇದ್ದೀವಿ. ಏನ್ ಹೇಳೋದಕ್ಕೆ ಇಷ್ಟಪಡ್ತೀವಿ ಸರ್ ಕ್ಷೇತ್ರದ ಜನಗಳಿಗೆ, ಈಗ ಪ್ರಜೆಗಳಿಗೆ ಈ ವಿಚಾರವಾಗಿ? ಈ ವಿಚಾರವಾಗಿ ಎಚ್ಚೆತ್ಕೊಬೇಕು, ಎಲ್ರು ಪ್ರತಿಯೊಬ್ಬರು ಎಚ್ಚೆತ್ಕೊಂಡು ಇದಕ್ಕೆ ಮುಂದಾಗಿ ಬರ್ಬೇಕು. ಮುಂದಿನ ದಿನಗಳಲ್ಲಿ ಈ ಬ್ರಿಟಿಷರ ಕಾಲದಲ್ಲಿ ಇತ್ತಲ್ಲ ಆತರ ಆಗ್ಬಿಡುತ್ತೆ. ಇಲ್ಲಿ ತಾಲೂಕ್ ಆಫೀಸಲ್ಲಿ ಬುಟ್ಕಾಲಲ್ಲಿ ಓದಿತಾ ಇದ್ರು ಬ್ರಿಟಿಷರು, ಅದಕ್ಕಿಂತ ಹೆಚ್ಚಾಗ್ಬಿಡುತ್ತೆ. ಯಾಕಂದ್ರೆ ಬಹಳ ನೋವಿಂದ ಹೇಳ್ತಾ ಇದ್ದೀನಿ. 10 ಜನ ಬಂದು ನಮ್ಮ ಹತ್ರ ಕಣ್ಣೀರ್ ಹಾಕ್ದಲ್ಲಿ, ಅರ್ಥ ಆಯ್ತಾ? ಅದನ್ನ ನಾವು ಐ ಆಮ್ ಎಕ್ಸ್ಪ್ರೆಸಿಂಗ್ ಇಟ್ ಇನ್ ದಿಸ್ ವೇ.